ಎಲ್ಲರಿಗೂ ನಮಸ್ಕಾರ. ಸಣ್ಣ ಕಥೆ, ಒಳ್ಳೆಯ ಸಂದೇಶ. ಈ ಮಧ್ಯದಲ್ಲಿ ನಾನೊಂದು ಪೇಪರ್ದಲ್ಲಿ ಓದಿದೆ, ಸ್ಟಡಿ ಆನ್ ಅಡಲ್ಟ್ ಡೆವಲಪ್ಮೆಂಟ್ ಅಂಥೇಳಿ ಹಾರ್ವರ್ಡ್ ಯೂನಿವರ್ಸಿಟಿಯವರ ಒಂದು ಸಂಶೋಧನೆ ವರದಿ. ಅದೇ ಪ್ರಕಾರ WHO ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಇವ್ರದ್ದು ಒಂದು ರಿಪೋರ್ಟ್. ಆ ಎರಡೂ ರಿಪೋರ್ಟ್ಗಳನ್ನು ನೋಡುವಾಗ ಕೆಲವು ವಿಚಾರಗಳ ತಲೆಯಲ್ಲಿ ಬಂತು. ಅವರು ಹಾರ್ವರ್ಡ್ ಯೂನಿವರ್ಸಿಟಿಯವರ ಸ್ಟಡಿ ಏನಪ್ಪ ಅಂತಂದ್ರೆ, ಕನಿಷ್ಠ 2 ಲಕ್ಷ ಮಂದಿ ಮೇಲೆ ಅವರು ಮಾಡಿದ್ದು ಸ್ಟಡಿ. ಸುಮಾರು 10-12 ವರ್ಷ ಅದನ್ನು ಸ್ಟಡಿ ಮಾಡಲಿಕ್ಕೆ ಬೇಕಾಯಿತು. ಅದಾದಮೇಲೆ ಕನಿಷ್ಠ ಅವರು 85-90 ದೇಶಗಳು ತಿರುಗಿ ಆ ಸ್ಟಡಿಯನ್ನು ಮಾಡಿದ್ದಾರೆ. ಆ ಸ್ಟಡಿಯ ಮೇನ್ ರೀಸನ್ನು ಮತ್ತು ಇದು ಏನಪ್ಪ ಅಂತಂದ್ರೆ, ಮನುಷ್ಯ ದೀರ್ಘಾಯು 100 ಇಯರ್ಸ್ ಬದುಕೋದು ಏನು ಕಾರಣದಿಂದ ಬದುಕಬಹುದು, ಮನುಷ್ಯ ಶತಾಯುಷು ಆಗಲಿಕ್ಕೆ, ಆಯುಷ್ಯ ವೃದ್ಧಿ ಆಗಲಿಕ್ಕೆ ಯಾವನ್ನ ಪಾಠ ಮಾಡಬೇಕು. ನಮ್ಮವರು ಹೇಳ್ತಾರೆ ಹೆಲ್ದಿ ಫುಡ್ ತಗೊಳ್ಬೇಕು, ಅವ್ರು ಹೇಳ್ತಾರೆ ಅದು ಕಾರಣ ಅಲ್ಲ. ಅವ್ರು ಹೇಳ್ತಾರೆ ಯೋಗ ಪ್ರಾಣಾಯಾಮ ಧ್ಯಾನ ಮಾಡಬೇಕು, ಅವ್ರು ಹೇಳ್ತಾರೆ ಅದು ಕಾರಣ ಅಲ್ಲ. ಅವ್ರು ಹೇಳ್ತಾರೆ ಡೈಲಿ ರನ್ನಿಂಗ್ ಮಾಡಬೇಕು, ಅವ್ರು ಹೇಳ್ತಾರೆ ಅದು ಕಾರಣ ಅಲ್ಲ. ಅನೇಕ ವಿಷಯಗಳ ಬಗ್ಗೆ ಅವರು ಸ್ಟಡಿ ಮಾಡಿದಾಗ ಅವರಿಗೆ ಗುರ್ತಾಗಿದ್ದೇನಪ್ಪ ಅಂದ್ರೆ, ಸೋಷಿಯಲ್ ರಿಲೇಷನ್ಸ್, ಸಮಾಜದ ಜೊತೆಗೆ ಅವನ ರಿಲೇಷನ್ಸ್ ಚೆನ್ನಾಗಿದ್ದು, ಬಂಧು ಬಳಗ ಸಮಾಜ ಎಲ್ಲರ ಜೊತೆಗೆ ಮಾತಾಡ್ತಾ ನಗುತ್ತಾ ಯಾವ ಮನುಷ್ಯ ಎಲ್ಲರ ಜೊತೆಗೆ ಇರ್ತಾನೋ ಅವನ ಆಯುಷ್ಯ ವೃದ್ಧಿ ಆಗ್ತದೆ. ಅವನ 100 ವರ್ಷ ಬದುಕಲಿಕ್ಕೆ ಸಾಧ್ಯ. ಈಗ ನೀವು ಯೋಗ ಮಾಡೋದು, ಪ್ರಾಣಾಯಾಮ ಮಾಡೋದು, ಒಳ್ಳೆ ಆಹಾರ ತಿಂಬೋದು, ನೀವು ಹೆಲ್ದಿ ಫುಡ್ ತೊಗೊಬೋದು, ಶ್ರೀಮಂತರು ಮಾಡ್ಬೋದು. ಹಳ್ಳಿಯಲ್ಲಿ ಏನೂ ಇಲ್ಲ, ನಿರ್ಗತಿಕರ ಬಡವರು ಇರ್ತಾರೆ, 70, 80, 90 ವರ್ಷದ ಮುದುಕರು ಇರ್ತಾರೆ. ಅವ್ರಿಗೇನೂ ಗುರ್ತಿರೋದಿಲ್ಲ. ಪಾಪ ಎಲ್ಲರ ಜೊತೆ ಮಾತಾಡ್ಕೋತ ಇದು ಮಾಡ್ಕೋತ ಯಾವುದೋ ಒಂದು ಕಟ್ಟಿಗೆ ಕೂತು ಬರೋರಿಗೆ ಹೋಗೋರಿಗೆ ಮಾತಾಡಿಸ್ಕೋತಿರ್ತಾರೆ. ಅವ್ರ ಆರೋಗ್ಯ ಸುಧಾರಿಸ್ತದ. ಅವರು ಹಾರ್ವರ್ಡ್ ಯೂನಿವರ್ಸಿಟಿ ಅವ್ರು ಹೇಳ್ತಾರೆ, ಇದು ಬಹಳ ಅವಶ್ಯಕ ಮನುಷ್ಯಗೆ. ನಿಮ್ಮ ರಿಲೇಷನ್ಸ್ ಚೆನ್ನಾಗಿರಲಿ, ನಿಮ್ಮ ಬಂಧು ಬಳಗದ ಜೊತೆಗೆ ರಿಲೇಷನ್ ಚೆನ್ನಾಗಿರಲಿ, ಅಕ್ಕಪಕ್ಕ ಮನೆಯವ್ರ ಜೊತೆಗೆ ರಿಲೇಷನ್ ಸರಿಯಾಗಿರಲಿ, ಬೇರೆಯವ್ರ ಜೊತೆಗೆ ಮಾತಾಡ್ತಾ ಇರ್ರಿ, ಇನ್ನೊಬ್ಬರ ಜೊತೆಗೆ ಹೋಗ್ತಾ ಬರ್ತಾ ಮಾತಾಡ್ತಾ ಇರ್ರಿ, ಇದು ಅವಶ್ಯಕತೆ ಅಂತೇಳಿ. ನೀವು ಸಮಯ ಸಿಕ್ಕಾಗ ಆನಂದ್ ಅಂತೇಳಿ ಹಿಂದಿ ಸಿನಿಮಾದ ನೋಡ್ರಿ. ಅದರಲ್ಲಿ ರಾಜೇಶ್ ಖನ್ನಾ ಮತ್ತು ಅಮಿತಾಬ್ ಬಚ್ಚನ್ ಪಾರ್ಟ್ ಮಾಡಿದ್ದಾರೆ. ರಾಜೇಶ್ ಖನ್ನಾಂದು ಒಂದು ಸ್ವಭಾವ ಇರ್ತದೆ, ಪಾಪ ಅವನು ಕ್ಯಾನ್ಸರ್ ಆಗಿರ್ತದೆ. ಅವನ ಕ್ಯಾನ್ಸರ್ನು ಕೂಡ ಹೇಗೆ ಗೆದಿಬಹುದು ಅನ್ಲಿಕ್ಕೆ ಅದೊಂದು ನಮಗೆ ಕಥೆ ಒಂದು ಪ್ರೇರಣೆ ಆಗ್ತದೆ. ಅವ ಯಾರೇ ಹಾದ್ಯಾಗ ಕಾಣಿಸಿದ್ರೆ ಸುಮ್ಮನೆ ಬೆನ್ನಿಗೆ ಹೊಡೆದು ಮುರಾರಿ ಅಂತಾನೆ. ಇಲ್ಲ, ನನ್ನ ಹೆಸರು ಮುರಾರಿ ಅಲ್ಲ. ಹೌದಾ, ನನಗೆ ಒಬ್ಬತ್ತಿದ್ದ ಸೇಮ್ ಕಾರ್ಬನ್ ಕಾಪಿ ಇದ್ದೀನಿ ಅಂತ ಹೇಳ್ತಿರ್ತಾನೆ. ಇಲ್ಲ ನಾನು ನೀವು ಯಾರಿಗೋ ಅದು ಕಲ್ಪನೆ ಮಾಡಿರ್ತಾನೆ. ಇಲ್ಲ ಪರವಾಗಿಲ್ಲ, ನಮಸ್ಕಾರ, ನೀವು ಎಲ್ಲಿರ್ತೀರಿ, ಏನೋ 2 ಮಾತಾಡಿ ಬಿಡ್ತಿರ್ತಾನೆ. ಅಮಿತಾಬ್ ಬಚ್ಚನ್ಗೆ ಸಿಟ್ಟು ಬಂದು ಒಮ್ಮೆ ಅಂತಾನೆ, ಯಾರಿಗಂದ್ರೆ ಅವರಿಗೆ ಮುರಾರಿ ಅಂತಿದ್ದಿ, ಬೆನ್ನಿಗೆ ಹೊಡಿತಿದ್ದಿ, ಮಾತಾಡಿಸ್ತಿದ್ದಿ, ಹುಚ್ಚು ಮಾಡಬೇಡ ಅಂಥೇಳಿ ಅಮಿತಾಬ್ ಬಚ್ಚನ್ ಅವ್ರು ರಾಜೇಶ್ ಖನ್ನಾಗೆ ಬೈದ್ರೆ. ರಾಜೇಶ್ ಖನ್ನಾ ಹೇಳಿದ ಮಾತುಗಳು ಅವ್ರು ರೈಟರ್ಸ್ ಬರೆದಿರ್ತಾರೆ. ಅವ ಹೇಳ್ತಾನ, ಅವ ಮುರಾರಿ ಅಲ್ಲಂತ ನನಗೂ ಗುರ್ತು. ನಾನು 1 ನಿಮಿಷ ಅವನಿಗೆ ಭುಜ ಹೊಡೆದು ಮಾತಾಡಿಸಿದೆ, ಅವನ ಕಣ್ಣು ನಮ್ಮ ಕಣ್ಣು ಕಲಿತು, ಅವನ ಮನಸ್ಸು ನಮ್ಮ ಮನಸ್ಸಿನ ತಾರ್ ಜೋಡಿಸ್ತು. 2 ನಿಮಿಷ ಆನಂದವಾಗಿ ಮಾತಾಡಿದೆ, ಒಬ್ಬ ಹೊಸ ವ್ಯಕ್ತಿ ಪರಿಚಯ ಆದ. ಇದಕ್ಕಿಂತ ಏನು ಬೇಕಪ್ಪ ಜಗತ್ತಿನಲ್ಲಿ? ನಾವು ಎಷ್ಟು ರೊಕ್ಕ ಗಳಿಸಿದ್ರೇನು, ಏನು ಮಾಡಿದ್ರೇನೋ, ಒಬ್ಬ ವ್ಯಕ್ತಿ ಜೊತೆ ಒಳ್ಳೆ ರೀತಿ 2 ಮಾತಾಡ್ತೀವಲ್ಲ, ಅದು ಎಷ್ಟು ಆನಂದ ಅದ ಅಂಥೇಳಿ ನೋಡ್ರಿ. ಇದು ನಮ್ಮ ಪುರಾಣಗಳಲ್ಲಿ ಹಳೆಯ ಕಾಲದಲ್ಲಿ ಸಹಿತ ನಮ್ಮವರು ಆಟೋಮೆಟಿಕ್ ಆಗಿ ಯೋಜನೆ ಮಾಡಿದ್ದಾರೆ. ದಸರಿ ಎಲ್ಲರೂ ಕಲ್ತು ಮಾಡೋದು, ದೀಪಾವಳಿ ಲಕ್ಷ್ಮೀ ಪೂಜೆಗಳು ಕಲ್ತು ಮಾಡೋದು, ಸಂಕ್ರಮಣಕ್ಕೆ ಬೇವು ಬೆಲ್ಲ ಬನ್ನಿ ಎಲ್ಲ ಇದು ಎಳ್ಳು ಸಕ್ಕರೆ ಎಲ್ಲರಿಗೆ ಕೊಡೋದು, ಉಗಾದಿಗೆ ಬೇವು ಬೆಲ್ಲ ಎಲ್ಲರೂ ಕಲ್ತಿಂಬೋದು. ಎಲ್ಲರೂ ಕಲ್ತಿರ್ರಿ ಅಂತೇಳಿ ಅವರು ನಮ್ಮವ್ರ ಸಮಾಜದಲ್ಲಿ ನಮ್ಮ ಪೂರ್ವಜರು ಮಾಡಿ ಹೋಗಿದ್ದಾರೆ. ದುರ್ಭಾಗ್ಯವಾಗಿ ಈಗ ಮಾತು ಬಿಟ್ಟು ಬಿಡ್ತಾರೆ, ಯಾರ ಮನೆಗೆ ಯಾರು ಹೋಗೋದಿಲ್ಲ. ವಿಪರೀತ ರೊಕ್ಕ ಬಂದುಬಿಟ್ಟದ, ಅಹಂ ಬಂದುಬಿಟ್ಟದ, ಯೌವನ ರೊಕ್ಕ ಇವೆಲ್ಲ ಒಂದೇ ಕಡೆ ಕಲ್ತ, ಅದಕ್ಕೆ ಮಾತೇ ಆಡೋದಿಲ್ಲ. ಒಂದು ಶಬ್ದದಲ್ಲಿ ಫರಕ್ ಬಂತು. ನೀವು ರಸ್ವ ದೀರ್ಘ ಸ್ವರ ಮಾತಾಡೋಕಲ್ಗ, ಫೋನ್ನಲ್ಲಿ ಮಾತಾಡೋಕಲ್ಗ ಯಾವುದು ಹಿಂದೆ ಮುಂದೆ ಹಚ್ಚಿದ್ರಿ ಅಂದ್ರೆ ಅಷ್ಟು ಚಾಣಾಕ್ಷರ ಆಗಿಬಿಟ್ಟಿದ್ದಾರೆ. ನೀವು ಹೀಗಂದ್ರಿ, ಹಾಗೆ ಅನಬಾರ್ದಿತ್ತು, ಮಾಡಿರಾ ಅಂತ ಕೇಳಿದ್ರಿ ಅಂದ್ರೆ ನಾವು ಮಾಡಿಲ್ಲ ಅಂತ ನೀವು ಅನ್ಕೊಂಡಿರಿ ಅಂಥೇಳಿ ಅದರದೇ ಬಂದ್ಬಿಟ್ಟು ಮಾತು ಜನ್ಮ್ಯಾಪಿ ಸತ್ರು ಕೂಡ ಮಾತಾಡೋದಿಲ್ಲ, ನಮ್ಮ ಶ್ರಾದ್ದಕ್ಕೆ ಸಹಿತ ಬರೋದಿಲ್ಲ. ಮಾಡಿರಾ ಅಂತ ಒಂದು ಶಬ್ದ ಅಂದಿವಿ, ಅದರದ್ದು ಅವ್ರಿಗೆ ದೊಡ್ಡ ಅಪವಾದ ಆಯಿತು. ಅದರಲ್ಲಿಂದ ಅವ್ರಿಗೆ ಮನಸ್ಸಿಗೆ ಹರ್ಟ್ ಆಯಿತು, ರಾತ್ರಿಯೆಲ್ಲ ನಿದ್ದೆ ಬರಲಿಲ್ಲ. ಅದಕ್ಕೆ ಆ ವ್ಯಕ್ತಿ ಜೊತೆಗೆ ಜನ್ಮಾಂತರ ಮಾತಾಡೋದಿಲ್ಲ, ಅವನು ಸತ್ರು ಸಹಿತ ಹೋಗೋದಿಲ್ಲ. ಇದು ಜನರ ಮೆಂಟಾಲಿಟಿ ಆಗ್ತಾ ಇದೆ. ಈ ರೀತಿ ಆಗಬಾರ್ದು. ಏನೋ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಕ್ಷಮಾಗುಣ ಇಟ್ಕೊಳ್ಬೇಕು. ಏನೋ ತಿಳಿಯಾದ ಮಾತಾಡಿದ್ದ ನಮ್ಮವನೇ ಹೋಗ್ಲಿ ಬಿಡು ಅಂತೇಳಿ ಕ್ಷಮಾಗುಣ ಅಂತಕ್ಕಂಥದ್ದು ಮನುಷ್ಯನಲ್ಲಿ ಇಟ್ಕೋಬೇಕು. ಎಲ್ಲರ ಜೊತೆಗೆ ಆನಂದವಾಗಿ ನಗುತ್ತಾ ಇರಬೇಕು. ಇದು ಜೀವನದ ಗುರಿ ಆಗಬೇಕು ನಮ್ಮದು. ಅನೇಕ ನಮ್ಮ ಕಥೆಗಳಲ್ಲಿ ಶಾಸ್ತ್ರಗಳಲ್ಲಿ ಇದನ್ನೇ ಹೇಳಿದ್ದಾರೆ. ಈ ರೀತಿ ಕಲ್ತಿರ್ರಿ ವಸುದೈವ ಕುಟುಂಬಕಂ ಅಂತೇಳಿ ನಮ್ಮ ಶಾಸ್ತ್ರಗಳು ಹೇಳ್ತಾವೆ. ಅಯಂ ನಿಜ ಪರೋ ವೇತ್ತಿ ಗಣನಾಂ ಲಘುಚತ ಸಹ ಉದಾರ ಚರಿತಾನಾಂತು ವಸುದೈವ ಕುಟುಂಬಕಂ.
ಇವು ನಮ್ದೆಲ್ಲ ಹೊಸದೇನೆ ಒಂದು ಕುಟುಂಬ, ನಾವೆಲ್ಲರೂ ಒಂದೇ, ನಾವೆಲ್ಲರೂ ಅಣ್ಣ ತಮ್ಮದಿರು ಬಂಧುಗಳು ಎಂಬ ಭಾವನೆ ನಮ್ಮ ಶಾಸ್ತ್ರಗಳಲ್ಲಿ ಮೊದಲೇ ಹೇಳಿಟ್ಟಿದ್ದೆ. ಅದನ್ನು ಜ್ಞಾಪಕ ಇಟ್ಕೊಳ್ಬೇಕು. ಇನ್ನೊಂದು WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಸರ್ವೆ, ಮನುಷ್ಯ ಒಂಟಿ ಆಗ್ತಾ ಇದ್ದಾನೆ. ನಮ್ಮ ಭಾರತದಲ್ಲಿ 146 ಕೋಟಿ ಜನರಿದ್ದಾರೆ. ನಾನು ಒಬ್ಬರ ಭುಜದ ಮೇಲೆ ತಲೆ ಇಟ್ಟು ನನ್ನ ದುಃಖನ ಹೇಳ್ಕೋಬೇಕು, ಒಬ್ಬ ವ್ಯಕ್ತಿ ಸಿಗೋದಿಲ್ಲ. 146 ಕೋಟಿ ಜನರಿದ್ದಾರೆ. ನನ್ನ ದುಃಖ, ಆವೇದನೆ, ನನ್ನ ಮನಸ್ಸಿನಲ್ಲಿರ್ತಕ್ಕಂಥ ಭಾವನೆಗಳು ಅದನ್ನು ಭುಜದ ಮೇಲೆ ತಲೆ ಇಟ್ಟು ಅಣ್ಣ ನನಗೆ ಹೀಗೆ ಪರಿಸ್ಥಿತಿ ಬಂತು, ಅಣ್ಣ ನನಗೆ ದುಃಖ ಬಂತು, ಮಾಮ ನನಗೆ ಹೀಗಾಯಿತು, ಅಕ್ಕ ಹೀಗಾಯಿತು ಅಂತ ಹೇಳ್ತಕ್ಕಂಥವ್ರು ಜನರಿಗೆ ಒಬ್ಬರು ಸಿಗ್ತಾ ಇಲ್ಲಂತ. 800 ಕೋಟಿ ಜನರಲ್ಲಿ 8 ಮಂದಿ ಕೂಡ ಅಂಥವ್ರು ಸಿಗೋದಿಲ್ಲಂತ. ಇದು ಒಂಟಿತನ ಬಹಳ ಆಗಿಬಿಟ್ಟದ, ಅಲೋನ್ನೆಸ್ ಬಹಳ ಆಗಿಬಿಟ್ಟದು. ಅದು ಜಾಪಾನ್ದಲ್ಲಿ ಅವ್ರು ಹೇಳ್ತಾರೆ, WHO ಜಾಪಾನ್ದವರು ಕ್ರೈಮ್ ಮಾಡ್ಲಿಕ್ಕತ್ತಾರಂತ. ವೃದ್ಧರು ಮನೆಯಲ್ಲಿ ಯಾರು ಮಾತಾಡಿಸ್ತಾ ಇಲ್ಲ, ಹೊರಗೆ ಯಾರು ಮಾತಾಡಿಸ್ತಾ ಇಲ್ಲ, ಯಾರ ಮನೆಗೆ ಯಾರು ಬರ್ತಾ ಇಲ್ಲ, ಎಲ್ಲರೂ ಬಾಗಿಲುಗಳು ಹಾಕೊಂಡು ಕೂತ್ಬಿಟ್ರೆ, ಏನನ್ನ ಕ್ರೈಮ್ ಮಾಡಿಬಿಟ್ರೆ ಜೈಲಿಗೆ ಒಯ್ದು ಹಾಕ್ತಾರೆ. ಜೈಲಿನ ಕೈದಿಗಳ ಜೊತೆಗೆ ಮಾತಾಡ್ಬೋದು, ಕೂಡ್ಬೋದು, ಹೊತ್ತುಗಮಣಿ ಆಗ್ತದೆ ಅಂಥೇಳಿ. ನೋಡ್ರಿ ಅವ್ರದ್ದು ಎಷ್ಟು ಇದರಲ್ಲಿಂತ ತ್ರಾಸ ಆಗ್ತದೆ ಒಂಟಿತನ. 40% ಜನರು ಭಾರತದಲ್ಲಿ ಸಹಿತ ಇವತ್ತಿನ ದಿವಸ ಒಂಟಿತನದಿಂದ ಬಹಳ ಬಾಧೆ ಪಡ್ತಾ ಇದ್ದಾರಂತ. ಯಾರೂ ಮಾತಾಡಿಸ್ತಿಲ್ಲ, ನಮ್ಗೆ ಯಾರೂ ಬರೋದಿಲ್ಲ. ವೃದ್ಧರಂಕರು ಮನೆಯಾಗ ಬಹಳ ಮಂದಿ ಪಾಪ, ಬಾಯಿ ಮುಚ್ಚಿ ಸುಮ್ ಕೊಡು, ಎದಕ್ಕೆ ಹೋದಿರ್ತೀವಿ, ಕೂತಿರಲ್ಲಿ ಕೊಡು, ಊಟ ಆಯ್ತಲ್ಲ ನಿಂದು, ಕುಡ್ದಲ್ಲಿ ಚಹಾ ಆಯ್ತಲ್ಲ, ಸುಮ್ಮನೆ ಏನು ಪಾಪ ಆ ರೀತಿ ವೃದ್ಧರಿಗೆ ಮಾತಾಡಿದ್ರು. ಚಹಾ ಊಟ ಮಹತ್ವ ಅಲ್ಲ, ಬಗಲಾಗ ಕೂತ್ಯಾರಡು ಮಾತಾಡ್ರಿ, ಬಗಲಾಗ ಕೂತ್ಯಾರಡು ವಿಷಯಗಳನ್ನು ಹೇಳ್ರಿ, ಏನು ವಿಷಯಗಳನ್ನು ಹೇಳ್ರಿ. ತಾಯಿ ತಂದಿ ಮನೆಯಲ್ಲಿರ್ತಕ್ಕಂಥ ವೃದ್ಧರು ಯಾರೂ ಬರ್ತಾ ಇಲ್ಲ, ಯಾರೂ ಬಗಲಾಗ ಬರ್ತಾ ಇಲ್ಲ. ಈ ಒಂಟಿತನ ಭಾಳ ಕಾಡ್ಲಿಕ್ಕತ್ತದ. ಇದರಲ್ಲಿಂದ ಮನುಷ್ಯರು ಯಾವುದೋ ಒಂದು ರೋಗಗಳಿಗೆ ತುತ್ತಾಗಿ ಜಲ್ದಿ ಸಾಯ್ತಾ ಇದ್ದಾರೆ. ಅದು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ಸ್ ಅವ್ರ ಸರ್ವೆ, ಇವೆಲ್ಲ ಸರ್ವೆಗಳು ಮಾಡಿ ಅವರೇನು ಹೊಸದಾಗೇನು ಹೇಳ್ತಾ ಇದ್ದಾರೆ, ನಮ್ಮ ಪೂರ್ವಜರು ನಮಗೆ ಹಿಂದಕ್ಕೆ ನಮ್ಮ ಜೀವನ ಪದ್ಧತಿಯಲ್ಲಿ ಕಳಿಸಿದ್ದಾರೆ. ಮನೆಯಲ್ಲಿ ಹುಡುಗ ಇದ್ದಪ್ಪ ಅಂದ್ರೆ ತಂದೆ ಹೊಡೆದ್ರೆ ದೊಡ್ಡಪ್ಪ ಕರೆದೇ, ಬಾ ನಿಮ್ಮ ಅಪ್ಪಗೆ ಭಾಳ ಆಗ್ಯದ, ಹೊಡಿತೀನಿ, ನಿಮ್ಮ ಅಪ್ಪಗೆ ನಾ ಹೊಡಿತೀನಿ ಬಾ ಅಂಥೇಳಿ ಅವಾಗ ಧೈರ್ಯ ಕೊಡೋರು. ಈಗ ಮಗನಿಗೆ ಹೊಡೆದ ಮೇಲೆ ತಂದಿಗೆ ಒಬ್ಬರೇ ಇರ್ತಾರೆ ಗಂಡ ಹೆಂಡತಿ, ಆ ಹುಡುಗ ವೈರಿಯಾಗಿ ತಯಾರಾಗಿಬಿಡ್ತಾರೆ, ನಮ್ಮಪ್ಪ ಹೊಡಿತಿದ್ದ ಸಣ್ಣತಿದ್ದಾಗ ಅಂತೇಳಿ. ಹಾಗಾಗ್ಲಾರ್ದಂಗೆ ನಮ್ಮ ಕುಟುಂಬ ವ್ಯವಸ್ಥೆ ಇತ್ತು. ಈಗ ಎಲ್ಲರೂ ಸಂಕುಚಿತ, ಒಬ್ಬರೊಬ್ಬರೇ ಇರ್ತಾರೆ. ಬಜಾರ್ಗೆ ಹೋದ್ರು ಮಾತಾಡಿಸ್ತಿದ್ರು ದುಕಾನ್ದಾರ್ ಜೊತೆಗೆ, ಕಾಯಿಪಲ್ಯದವ್ರ ಜೊತೆಗೆ. ಈಗ ಆನ್ಲೈನ್ ಶಾಪಿಂಗ್, ಯಾರು ಮನೆ ಬಿಟ್ಟು ಹೊರಗೆ ಹೋಗೋದಿಲ್ಲ, 24 ಗಂಟೆ ಮನೆ. ಇದು ಆಗಬಾರ್ದು. ನಾವೆಲ್ಲ ಎಚ್ಚರಿಕೆಯಿಂದ ಇರ್ಬೇಕು. ಭಾರತ್ ಮಾತಾಗೆ ಜೈ. ಎಲ್ಲ ನಮಸ್ಕಾರ.